ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆದು 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, 22ನೇ ಕಂತಿನ ಹಣ ಇವಾಗ ಏನಾದರೂ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಆಯಿತಾ ಆಗಿಲ್ವ ಅನ್ನೋದು ಕೂಡ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಮತ್ತು ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ರಾಜ್ಯ ಸರ್ಕಾರದವರು 2 ಹೊಸ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ಏನೇನು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಚೇಂಜಸ್ ಆಗ್ತಿದೆ ಮತ್ತು ನಿಮ್ಮ ಪ್ರಶ್ನೆಗಳು ಏನೇನು ಇದೆಯಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟದ್ದು ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ. ವಿಡಿಯೋನ ಗಮನ ಇಟ್ಟು ಜಸ್ಟ್ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರುತ್ತೆ 22ನೇ ಕಂತಿನ ಹಣದ್ದು ಅಂತ ವೆಯ್ಟ್ ಮಾಡ್ತಿದ್ರಿ ಗೌರಿ ಗಣೇಶ ಹಬ್ಬಕ್ಕೆ. ಆದರೆ ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಕನ್ಫ್ಯೂಷನ್ ಏನಂದರೆ, ಇವಾಗ ನಮಗೆ 22ನೇ ಕಂತಿನ ಹಣ ಇನ್ನೂ ಕೂಡ ನಮ್ಮ ಖಾತೆಗೆ ಹಣ ಬಂದು ಜಮೆ ಆಗಿಲ್ಲ. ಆದರೆ ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ಇವಾಗ 22ನೇ ಕಂತಿನ ಹಣ ಬಿಡುಗಡೆನ ಮಾಡಿದ್ರೆ, ನಾವೇನಾದರೂ ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಮಗೇನಾದರೂ ಇವಾಗ 22ನೇ ಕಂತಿನ ಹಣ ಬರುತ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದ್ದೇ ಇದೆ. ಇದ್ರ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬಂದಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇವಾಗ ರಾಜ್ಯ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಹೊಸ ಬದಲಾವಣೆಗಳನ್ನ ತಂದಿದ್ದಾರೆ. ಇದನ್ನ ನೀವು ಪ್ರತಿಯೊಬ್ಬರು ಕೂಡ ಯಾರು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ, ನೀವೆಲ್ಲರೂ ಕೂಡ ತಿಳ್ಕೊಂಡಿರ್ಬೇಕಾಗಿರುತ್ತೆ ಈ ಒಂದು ಹೊಸ ಚೇಂಜಸ್ಗಳನ್ನ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಯಾರು ಕೂಡ ಮಧ್ಯ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ, ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. 21ನೇ ಕಂತಿನ ಹಣ ಇವಾಗ 95% ಜನರಿಗೆ ಆಗಲೇ ಹಣ ಬಂದಿದೆ. ಮತ್ತು 21ನೇ ಕಂತಿನ ಹಣನೇ ಇನ್ನೂ 5% ಜನರಿಗೆ ಇನ್ನೂ ಪೆಂಡಿಂಗ್ ಇದೆ. ಅಂದರೆ ನೀವೆಲ್ಲ ಇಷ್ಟೊಂದು ಜನ ಆಗಲೇ 21ನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ, ಆದರೆ ಇನ್ನೊಂದಷ್ಟು ಜನಕ್ಕೆ ಬಂದೇ ಇಲ್ಲ 21ನೇ ಕಂತಿನ ಹಣ. ಅವ್ರು ವೆಯ್ಟ್ ಮಾಡ್ತಾ ಇರ. ನಿಮಗೆ ಯಾರಿಗೆ 21ನೇ ಕಂತಿನ ಹಣ ಬಂದಿಲ್ಲ, ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ ಪೆಂಡಿಂಗ್ ಇರುವಂಥ ಲಿಸ್ಟ್ ಎಲ್ಲನೂ ಕೂಡ ತಿರ್ಗಾ ವೆರಿಫೈನ ಮಾಡ್ತಾ ಇದ್ದಾರೆ. ಯಾರ್ಯಾರ್ದು ಪೆಂಡಿಂಗ್ ಇದೆ ಲಿಸ್ಟು ಅವ್ರಿಗೆಲ್ಲರಿಗೂ ಕೂಡ ಹಣನ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಹೊಸ ಚೇಂಜಸ್ನ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಏನು ಚೇಂಜಸ್ ಅಂದರೆ, ಇವಾಗ 22ನೇ ಕಂತಿನ ಹಣ ಬಿಡುಗಡೆ ಹಾಕಿಂತ ಮುಂಚೆ ಈ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರಲ್ಲ ಅವ್ರದ್ದೆಲ್ಲರದು ಕೂಡ ಅಪ್ಲಿಕೇಶನ್ ತಿರ್ಗಾ ವೆರಿಫೈನ ಮಾಡ್ತಾ ಇದ್ದಾರೆ. ಇವಾಗ ಯಾರಾದರೂ GST ಪೇ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಅವ್ರನ್ನೇ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡ್ತಾ ಇದ್ದಾರೆ. ಅಂದರೆ ಹೆಚ್ಚು ಕಮ್ಮಿ 2 ಲಕ್ಷ ಜನ ಈ ಒಂದು ಕ್ಯಾಟಗರಿಯಲ್ಲಿ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೆಡ್ ಇದೆ. ಅವ್ರಿಗೆ 2 ಲಕ್ಷ ಜನಕ್ಕೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಸ್ಟಾಪ್ ಆಗುತ್ತೆ. ನಿಮ್ಗೆಲ್ಲರಿಗೂ ಕೂಡ ಇರುವಂಥ ಪ್ರಶ್ನೆ ಏನಂದರೆ, ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆದು 22ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಯಿತಾ, ನಾವೇನಾದರೂ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ನಮಗೆ 22ನೇ ಕಂತಿನ ಹಣ ಬರುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಅಡಿ ಇನ್ನೊಂದು ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಿಮ್ಗೆ ಯಾರಿಗಾದ್ರೂ 3-4 ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಬಿಡಿ. ಇಲ್ಲಿ ರಾಜ್ಯ ಸರ್ಕಾರದಿಂದ ಏನು ಮಾಡ್ತಾ ಇರ ಅಂದರೆ, ಮನೆ ಮನೆಗೆ ಅಂಗನವಾಡಿ ಕಾರ್ಯಕರ್ತರನ್ನ ಕಳಿಸಿ ಅವ್ರ ಹತ್ರನೇ ಒಂದು ಡಾಟಾನ ತಗೋತಾ ಇದ್ದಾರೆ, ಯಾರಿಗಾರಿಗೆ ಹಣ ಹೋಗ್ತಿದೆ, ಯಾರಿಗಾರಿಗೆ ಹಣ ಹೋಗ್ತಾ ಇಲ್ಲ ಅಂತ. ನಿಮ್ಗೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು 3-4 ತಿಂಗಳಿಂದ ಬಂದಿಲ್ಲ, ಇನ್ನೂ ಜಾಸ್ತಿ ತಿಂಗಳಿಂದ ಬಂದಿಲ್ಲ ಅಂದರೆ ನೀವು ಅಂಗನವಾಡಿಗೆ ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ಬೋದಾಗಿರುತ್ತೆ, ಸರಿನಾ. ಮತ್ತು ಹೆಲ್ಪ್ಲೈನ್ ನಂಬರ್ಸು ಕೂಡ ಆ್ಯಕ್ಟಿವೇಟ್ನ ಮಾಡಿದರೆ ಅದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ. ಡೈರೆಕ್ಟಾಗೂ ಕೂಡ ನೀವು ಕಾಲ್ ಮಾಡಿ ಯಾರಿಗೆ ಒಂದು 4 ತಿಂಗಳಿಗಿಂತ ಜಾಸ್ತಿ ಹಣ ಬಂದಿರಲ್ಲ ಅವರು ನಿಮ್ಮ ಪ್ರಾಬ್ಲಮ್ನ ರಿಪೋರ್ಟ್ ಮಾಡ್ಬೋದಾಗಿರುತ್ತೆ. ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ, ಸರಿನಾ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಆಗಿದೆಯಾ ಆಗಿಲ್ವಂತ ನೀವು ಕೇಳಿದಾರೆ, ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು 22ನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತಲ್ಲ ಆ ಒಂದು ಹಣ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಆಗಿಲ್ಲ. ಅದರಿಂದ 22ನೇ ಕಂತಿನ ಹಣ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ ಅಂತ ಯಾರು ಕೂಡ ವೆಯ್ಟ್ ಮಾಡೋಕೆ ಹೋಗ್ಬಿಡಿ. ಅದಕ್ಕೆ ಇನ್ನೊಂದು ಹೊಸ ಡೇಟ್ನ ಇವಾಗ ರಾಜ್ಯ ಸರ್ಕಾರದವರು ಫಿಕ್ಸ್ ಮಾಡ್ತಾರೆ. ಏನಕ್ಕೆ ಬಿಡುಗಡೆ ಮಾಡಿಲ್ಲ ಅಂದರೆ, ಇವಾಗ ಹೊಸ ಚೇಂಜಸ್ ಆಗಿರೋದ್ರಿಂದ ಮತ್ತು ಇನ್ನೂ 21ನೇ ಕಂತಿನ ಹಣ ಪೆಂಡಿಂಗ್ ಇರೋದ್ರಿಂದ ನಿಮಗೆ ಇನ್ನೂ 22ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಆದಷ್ಟು ಬೇಗ ಬಿಡುಗಡೆನ ಮಾಡ್ತಾರೆ, ಹೊಸ ದಿನಾಂಕನ ಒಂದು ಫಿಕ್ಸ್ ಮಾಡ್ತಾರೆ. ಆವಾಗ ನಿಮಗೆ ಒಂದು ಅಪ್ಡೇಟ್ ಮಾಡ್ತೀವಿ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತು ಗೃಹಲಕ್ಷ್ಮಿ ಹಣ ಯಾರು ಪಡಿತಾ ಇರ್ತಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.